ನಾನು ಪ್ರಜ್ವಲ್. ಸೊ ಇವತ್ತು ಕೂಡ ನಿಮಗೆ ಸೌರಮಂಡಲದಲ್ಲಿ ಭಾಗ 2ನ್ನು ಹೇಳೋದಕ್ಕೆ ಬಂದಿದ್ದೀನಿ. ಇದರಲ್ಲೂ ಕೂಡ ತುಂಬಾ ಅತಿ ಪ್ರಮುಖವಾದ ಅಂಶಗಳನ್ನು ನಾನು ಹೇಳ್ತಾ ಇದ್ದೀನಿ. ಭಾಗ 1ರಲ್ಲೂ ಕೂಡ ತುಂಬಾ ಪ್ರಮುಖವಾಗಿತ್ತು. ಹಾಗೆ ಕಾಂಪಿಟೇಟಿವ್ಗೆ ರಿಲೇಟೆಡ್ ಆಗಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ವಿಡಿಯೋ. ಸೊ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಹಾಗೆ ಪಾರ್ಟ್ 1ನಲ್ಲಿ ನಾನು ತುಂಬಾ ವಿಷಯಗಳನ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ ಇದರಲ್ಲೂ ಕೂಡ ಕೆಲವೊಂದು ಪ್ರಮುಖ ವಿಷಯಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾವ್ಯಾವ ವಿಷಯದ ಬಗ್ಗೆ ನಾನು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನೋಡೋದಾದರೆ, ಖಗೋಳಮಾನದ ಅಳತೆ ಮತ್ತು ದೂರದ ಹೋಲಿಕೆ, ಆಮೇಲೆ ಸೂರ್ಯನ ಸಮೀಪದ ನಕ್ಷತ್ರ ಪುಂಜ, ಆಮೇಲೆ ನಾವು ನೋಡ್ತಾ ಹೋಗೋದಾದರೆ ಹೋಲಿಕೆ ಪಟ್ಟಿ, ಅಂತರ್ಗ್ರಹ ಮಾಧ್ಯಮ ಮತ್ತು ಸೌರ ಮಾರುತ, ಆಮೇಲೆ ಒಳ ಸೌರವ್ಯೂಹದ ಸಂಕ್ಷಿಪ್ತ ಪರಿಚಯ, ಆಮೇಲೆ ಕ್ಷುದ್ರ ಗ್ರಹಗಳ ಗುಂಪುಗಳು, ಪ್ಲುಟೋ ಮತ್ತು ಕಾಲದೂತ, ನಮ್ಮ ಆಕಾಶಗಂಗೆ ಎಂಬ ಬ್ರಹ್ಮಾಂಡದಲ್ಲಿ, ಸೊ ಇದರ ಬಗ್ಗೆ ನಾವು ಸಾರಾಂಶವನ್ನು ನೋಡೋಣ. ಆಮೇಲೆ ಬ್ರಹ್ಮಾಂಡದಲ್ಲಿ ನಮ್ಮ ಚಲನೆ, ಆಮೇಲೆ ಗ್ರಹಗಳ ಉದ್ದ ನಕ್ಷೆ, ಆಮೇಲೆ ಗ್ರಹಗಳ ವಿವರ, ವಿಶ್ವ ಬ್ರಹ್ಮಾಂಡಗಳ ಸೃಷ್ಟಿಗಳ ಬಗೆಗೆ ಸೊ ಕೆಲವೊಂದಿಷ್ಟು ಕವಿಗಳು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ನಾವು ನೋಡೋಣ. ಸೊ ಅದು ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ ಕೇಳೋದಕ್ಕೆ. ಬನ್ನಿ ಫ್ರೆಂಡ್ಸ್, ಬೇಗ ತಡ ಮಾಡೋದು ಬೇಡ, ಈ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಕೂಡ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸ್ನ ಕೊಡಿ. ಅವರು ಒಂದು ಸಾಧನೆ ಮಾಡೋದರಲ್ಲಿ ನಿಮ್ಮ ಪಾತ್ರ ಇರಲಿ, ನಿಮ್ಮನ್ನು ನೆನೆಸ್ತಾರೆ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಸೌರವ್ಯೂಹದಲ್ಲಿ ಗಾತ್ರದ ಇಳಿಕೆ ಕ್ರಮದಲ್ಲಿ ಮುಖ್ಯವಾಗಿ ಗುರು, ಶನಿ, ಯುರೇನಸ್, ನೆಚೂನ್ ಅಂದರೆ ಅತಿ ದೊಡ್ಡ ಗ್ರಹದಿಂದ ಸಣ್ಣ ಗ್ರಹದ ಕಡೆಗೆ ನಾವು ನೋಡೋದಾದರೆ, ಸೌರಮಂಡಲದಲ್ಲಿ 8 ಗ್ರಹಗಳೇನಿವೆ, ಅದರಲ್ಲಿ ಅತಿ ದೊಡ್ಡ ಗ್ರಹ ಗುರು ಗ್ರಹ, ಆಮೇಲೆ ಶನಿ ಗ್ರಹ, ಆಮೇಲೆ ಯುರೇನಸ್, ಆಮೇಲೆ ನೆಚೂನ್. ಸೊ ಯುರೇನಸ್ ಆದಮೇಲೆ ನೆಚೂನ್, ಅದಾದಮೇಲೆ 5ನೇ ದೊಡ್ಡ ಗ್ರಹ ಭೂಮಿ, 6ನೇದು ಶುಕ್ರ, ಮಂಗಳ ಮತ್ತು ಬುಧ. ಸೊ ಈ 8 ಗ್ರಹಗಳು ಇವೆ. ಆಮೇಲೆ ಖಗೋಳದಲ್ಲಿ ದೂರವನ್ನು ಅಳೆಯಲು ಅಥವಾ ಹೇಳಲು ಸೂರ್ಯನಿಗೂ ಭೂಮಿಗೂ ಇರುವ ದೂರ ಒಂದು ಖಗೋಳ ವಿಜ್ಞಾನದ ಘಟಕ, ಅಂದರೆ ಒಂದು ಖಗೋಳ ವಿಜ್ಞಾನ ಘಟಕ ಮೀನ್ಸ್ ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಇದಕ್ಕೆ ಇಂಗ್ಲೀಷ್ನಲ್ಲಿ ಕರೀತಾರೆ. 1 AU ಈಸ್ ಈಕ್ವಲ್ಸ್ ಟು 15 crore, ಅಂದರೆ 15 ಕೋಟಿ. 1 AU ಅಂದರೆ 15 ಕೋಟಿ ಕಿಲೋಮೀಟರ್ ಆಗುತ್ತೆ. ಸೊ ಭೂಮಿಗೂ ಸೂರ್ಯನಿಗೂ ಇರುವ ದೂರ 1 AU ಅಂತ ಇಲ್ಲಿ ಲೆಕ್ಕ ಮಾಡ್ತಾರೆ, ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ. ಇದನ್ನು ದೂರಮಾನ ಅನ್ನೋ ಒಂದು ವರ್ಡಿಂದ ಅಳಿತಾರೆ. ಸೊ 1 AU ದೂರಮಾನ ಅಂತ ಕೂಡ ಕರಿಬೋದು. ಇದು 15 ಕೋಟಿ ಕಿಲೋಮೀಟರ್ ಅಥವಾ AU ಎಂದು ಇದನ್ನು ಹೇಳ್ತಾರೆ. ಸೊ ಇದಕ್ಕೆ ಸೂರ್ಯನ ತ್ರಿಜ್ಯವನ್ನು ಹೋಲಿಸಿದರೆ ಅದು 0.0047 AU ಅಂದರೆ ಆಸ್ಟ್ರೋನಾಮಿಕಲ್ ಯೂನಿಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಂದರೆ 7 ಲಕ್ಷ ಕಿಲೋಮೀಟರ್. ಹೀಗಾಗಿ ಸೂರ್ಯನು ಭೂಮಿಯ ಸೂರ್ಯಭ್ರಮಣ ಕಕ್ಷೆಯ ಗೋಳದ ತ್ರಿಜ್ಯದ 0.00001% ಗಾತ್ರ ಆಕ್ರಮಿಸಿರುವನು. ಭೂಮಿಯ ಗಾತ್ರ ಸರಿಸುಮಾರು ಸೂರ್ಯನ 1 ದಶಲಕ್ಷದ 1 ಭಾಗ. ಗುರು ದೊಡ್ಡ ಗ್ರಹ, ಸೂರ್ಯನಿಗೆ 5.2 ಖಗೋಳ ಘಟಕಗಳು, ಅಂದರೆ 5.2 ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಹೇಳ್ಬೋದು. ಅಂದರೆ ಸುಮಾರು 78 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳ್ಬೋದು. ಮತ್ತು 71,000 ಕಿಲೋಮೀಟರ್ 71,000 ಕಿಲೋಮೀಟರ್ 0.00047 ಇದು ಖಗೋಳಮಾನ ತ್ರಿಜ್ಯ, ಅಂದರೆ ಆಸ್ಟ್ರೋನಾಮಿಕಲ್ ಯೂನಿಟ್. ಇದರ ಒಂದು ತ್ರಿಜ್ಯವನ್ನು ಹೊಂದಿದೆ. ಹೆಚ್ಚು ದೂರದ ಗ್ರಹ ನೆಪ್ಚೂನ್, ಅದರ ಸೂರ್ಯನಿಂದ 30 ಖಗೋಳ ಮೂಲಮಾನ, ಅಂದರೆ 30 ಆಸ್ಟ್ರೋನಾಮಿಕಲ್ ಯೂನಿಟ್ ದೂರದಲ್ಲಿದೆ ಅಂತ ಹೇಳ್ಬೋದು. ಸೊ ನೋಡಿ, 30 ಆಸ್ಟ್ರೋನಾಮಿಕಲ್ ಯೂನಿಟ್ ಅಂದರೆ 15 ಕೋಟಿ ಇಂಟು 30 ಮಾಡಬೇಕು. ಸೊ ಅದು ಎಷ್ಟಾಗುತ್ತೆ ಅಷ್ಟು ದೂರದಲ್ಲಿ ನೆಪ್ಚೂನ್ ಸೂರ್ಯನಿಂದ ಇದೆ. ಸೊ 30 ಇಂಟು 15 ಅಂದರೆ 450 ಆಗುತ್ತೆ. ಸೊ 450 ಕೋಟಿ ಕಿಲೋಮೀಟರ್ ದೂರದಲ್ಲಿ ನೆಪ್ಚೂನ್ ಇದ್ದಾನೆ. ಈಗ ನಾವು ಸೂರ್ಯನ ಸಮೀಪದ ನಕ್ಷತ್ರ ಪುಂಜದ ಬಗ್ಗೆ ನೋಡ್ತಾ ಹೋಗೋದಾದರೆ, ಸೂರ್ಯನ 10 ಜ್ಯೋತಿರ್ವರ್ಷಗಳ ಒಳಗೆ ತುಲನಾತ್ಮಕವಾಗಿ ಕೆಲವು ನಕ್ಷತ್ರಗಳು ಇವೆ. ಹತ್ತಿರದ ತ್ರಿವಳಿ ತಾರಾ ವ್ಯವಸ್ಥೆಯ ಅಲ್ಫಾ ಸೆಂಟುರಿ, ಇದು ಸುಮಾರು 4.4 ಜ್ಯೋತಿರ್ವರ್ಷಗಳ ದೂರದಲ್ಲಿ ಇದೆ. ಅಲ್ಫಾ ಸೆಂಟುರಿ ಎ ಹಾಗೂ ಬಿ ಸೂರ್ಯನ ತರಹದ ನಕ್ಷತ್ರಗಳು. ಅವು ನಿಕಟವಾಗಿ
ಜೋಡಿಯಾಗಿವೆ. ಸಣ್ಣ ಕೆಲವು ಕುಬ್ಜ ಪ್ರಾಕ್ಸಿಮಾ ಸೆಂಟೂರಿ ಅವಳಿ ತಾರೆಗಳನ್ನು 0.2 ಜ್ಯೋತಿರ್ವರ್ಷ ದೂರದಲ್ಲಿ ಪರಿಭ್ರಮಿಸುತ್ತದೆ. ಸೂರ್ಯನಿಗೆ ನಂತರದ ಹತ್ತಿರದ ನಕ್ಷತ್ರಗಳು ಕೆಲವು ಕುಬ್ಜಗಳು. ಇವು ಬರ್ನಾರ್ಡ್ ಸ್ಟಾರ್ 5.9 AU ಅಂದರೆ ಆಸ್ಟ್ರೋನಾಮಿಕಲ್ ಯೂನಿಟ್ನಲ್ಲಿ, ಹಾಗೂ ವುಲ್ಫ್ 359 ಇದು 7.9 ಆಸ್ಟ್ರೋನಾಮಿಕಲ್ ಯೂನಿಟ್ನಲ್ಲಿ, ಮತ್ತು ಲಲಾಂಡೆ 21185 ಇದು 8.3 ಆಸ್ಟ್ರೋನಾಮಿಕಲ್ ಯೂನಿಟ್. ಆಮೇಲೆ ಬೋಮಾರ್ಡ್ಸ್ ಸ್ಟಾರ್ ಇದು 5.9 ಲೈಟ್ ಇಯರ್ಸ್. ಆಮೇಲೆ ವುಲ್ಫ್ ಇದು 3.59 ವುಲ್ಫ್ 359 ಇದು 7.8 ಲೈಟ್ ಇಯರ್ಸ್. ಆ್ಯಂಡ್ ಲಲಾಂಡೆ 21185 ಇದು 8.3 ಲೈಟ್ ಇಯರ್ ಆಗಿದೆ. ಹತ್ತಿರದ ದೊಡ್ಡ ನಕ್ಷತ್ರ ಸಿರಿಯಸ್. ಸೂರ್ಯನಿಗೆ ಅತಿ ಹತ್ತಿರವಾದ ನಕ್ಷತ್ರ ಸಿರಿಯಸ್ ಅಥವಾ ಲುಬ್ಧಕ ಅಂತ ಕೂಡ ಇದನ್ನು ಕರೀತಾರೆ. ಇದು ಸುಮಾರು 8.6 ಜ್ಯೋತಿರ್ವರ್ಷಗಳ ದೂರದಲ್ಲಿ, ಸುಮಾರು ಸೂರ್ಯನ 2 ಪಟ್ಟು ದ್ರವ್ಯರಾಶಿಯ ಪ್ರಕಾಶಮಾನವಾದ ಮುಖ್ಯ ಅನುಕ್ರಮ ತಾರೆ. ಅದನ್ನು ಒಂದು ಬಿಳಿ ಕುಬ್ಜ ಸಿರಿಯಸ್ ಬಿ ಸುತ್ತುತ್ತಿದೆ. ಹತ್ತಿರದ ಅವಳಿ ಕಂದು ಕುಬ್ಜ ಬ್ರೌನ್ ಡ್ವಾರ್ಫ್ ಲಹಮನ್ ಬೈನರಿ ಲಹಮನ್. 6.6 ಬೆಳಕಿನ ವರ್ಷ ಅಂದರೆ ಜ್ಯೋತಿರ್ವರ್ಷ ದೂರದಲ್ಲಿದೆ. 10 ಜ್ಯೋತಿರ್ವರ್ಷಗಳ ಒಳಗಿನ ಇತರ ಕಾಯಗಳು ದ್ವಂದ್ವ ಕೆಂಪು ಕುಬ್ಜ ವ್ಯವಸ್ಥೆ ಲುಯಿಟೈನ್ 7.26 ಇಂದ 8 ಅಥವಾ 7.2 ಜ್ಯೋತಿರ್ವರ್ಷ ದೂರದ್ದು, ಮತ್ತು ಒಂಟಿಯಾದ ತಾರೆ ಕೆಂಪು ಕುಬ್ಜ ರಾಸ್ 154 ಇದು 9.2 ಜ್ಯೋತಿರ್ವರ್ಷದ ದೂರದಲ್ಲಿದೆ. ಸೌರವ್ಯೂಹದ ಸಮೀಪವಿರುವ ಸೂರ್ಯನ ತರಹದ ನಕ್ಷತ್ರ ಟಾವು ಸೆಟಿ. ಇದು 10.9 ಜ್ಯೋತಿರ್ವರ್ಷಗಳ ದೂರದಲ್ಲಿದೆ. ಅದು ಸೂರ್ಯನ ದ್ರವ್ಯರಾಶಿಯ ಸುಮಾರು 80ರಷ್ಟು ಇದೆ, ಆದರೆ ಅದು ಕೇವಲ 60% ಪ್ರಭೆಯನ್ನು ಹೊಂದಿದೆ. ಸೂರ್ಯನ ಸಮೀಪವಿರುವ ಹೊರಗ್ರಹ ಕೆಂಪು ಕುಬ್ಜ ಗ್ರಹ ಗ್ಲೀಸಿ 674 ಅನ್ನು ಸುತ್ತುವುದು. ಅದು ಸೂರ್ಯನಿಂದ 15 ಜ್ಯೋತಿರ್ವರ್ಷಗಳ ದೂರದಲ್ಲಿ ಪರಿಭ್ರಮಿಸುತ್ತಿದೆ. ದ್ರವ್ಯರಾಶಿಯಲ್ಲಿ ಯುರೇನಸ್ ಅನ್ನು ಒಟ್ಟಾರೆ ಹೋಲುತ್ತದೆ ಮತ್ತು ಕೇವಲ 5 ದಿನಗಳ ಪರಿಭ್ರಮಣೆ ಅವಧಿಯನ್ನು ಹೊಂದಿದೆ. ಸೊ ಇದು ಒಂದು ಆಕಾಶಕಾಯ ಅಂದರೆ ಭೂಮಿ ಸೂರ್ಯನನ್ನು ಸುತ್ತೋದು ಪರಿಭ್ರಮಣೆ, ಭೂಮಿ ತನ್ನನ್ನು ತಾನು ಸುತ್ತೋದು ಭ್ರಮಣೆ ಅಂತ ಕರೀತಾರೆ. ಸೊ ಇದು ಪರಿಭ್ರಮಿಸಲು ಕೇವಲ 5 ದಿನವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ಬೋದು. ಸೂರ್ಯನಿಗೆ ಸಮೀಪದಲ್ಲಿ ಮುಕ್ತವಾಗಿ ತೇಲುವ ಗ್ರಹ ವೈಸ್ 1855 ಸೊ ದ್ರವ್ಯರಾಶಿಯ ಸರಿಸುಮಾರಾಗಿ 10 ಗುರುಗಳಿಗೆ ಸ್ವಲ್ಪ ಕಡಿಮೆ. ಅದು ಸೂರ್ಯನಿಂದ 7 ಜ್ಯೋತಿರ್ವರ್ಷಗಳ ದೂರದಲ್ಲಿದೆ. ಸೊ ಈಗ ನಾವು ಸೌರಮಂಡಲದಲ್ಲಿ ಸಮೀಪದ 4 ಗ್ರಹಗಳು ಗ್ರಹಗಳನ್ನು ನಾವು ಹೊಸ ಶೋಧನೆ. ಸೊ ಸೈಂಟಿಸ್ಟ್ ಭೂಮಿಯ ತರಹದ 4 ಗ್ರಹಗಳನ್ನ ಶೋಧನೆ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಸ್ವಲ್ಪ ನೋಡೋಣ. ಅವುಗಳಿಗೆ ಇನ್ನೂ ಹೆಸರು ಕೊಟ್ಟಿಲ್ಲ. ಕ್ಯಾಲಿಫೋರ್ನಿಯಾದವರು ಶೋಧನೆ ಮಾಡಿದ್ದಾರೆ. ಸೌರಮಂಡಲಕ್ಕೆ ಸಮೀಪದಲ್ಲಿರುವ ಸೂರ್ಯನಂತಹ ನಕ್ಷತ್ರದ ಸುತ್ತುತ್ತಿರುವ ಭೂಮಿಯ ಗಾತ್ರದ 4 ಗ್ರಹಗಳನ್ನು ವಿಜ್ಞಾನಿಗಳು ಗುರುತಿಸಿದ್ದಾರೆ. ಭೂಮಿಯಿಂದ 12 ಜ್ಯೋತಿರ್ವರ್ಷ ದೂರದಲ್ಲಿರುವ ಈ ಗ್ರಹಗಳನ್ನು ಸುಲಭವಾಗಿ ಗುರುತಿಸಬಹುದಾಗಿದೆ. ಟಾವು ಸೆಟಿ ನಕ್ಷತ್ರದಿಂದ ಜೀವಸಂಕುಲ ಇರುವಿಕೆ ಸಾಧ್ಯವಾಗುವ ವಲಯದಲ್ಲಿ 2 ಗ್ರಹಗಳನ್ನು ಇಲ್ಲಿನ ಮೇಲ್ಮೈ ನೀರಿನ ಮೂಲಗಳಿಗೆ ಸಹಕಾರಿಯಾಗಿರಬಹುದು ಎಂದು ಕ್ಯಾಲಿಫೋರ್ನಿಯಾ ವಿವಿಯ ಸಂಶೋಧಕರ ಅಭಿಪ್ರಾಯ.
ಭೂಮಿಯ ಗಾತ್ರದ 1.2ರಷ್ಟಿರುವ ಈ ಗ್ರಹಗಳು ಸೂರ್ಯನ ಸಮೀಪದ ನಕ್ಷತ್ರಗಳ ಸುತ್ತಲೂ ತಿರುಗುತ್ತಿರುವ ಗ್ರಹಗಳಲ್ಲಿಯೇ ಪುಟ್ಟ ಗ್ರಹಗಳೆನಿಸಿವೆ. ಈ ನಕ್ಷತ್ರದ ಸುತ್ತಲೂ ಉಲ್ಕೆಗಳು ಹಾಗೂ ಕ್ಷುದ್ರ ಗ್ರಹಗಳು ಧೂಳು ದಟ್ಟವಾಗಿರುವುದರಿಂದ ಇಲ್ಲಿ ಜೀವಸಂಕುಲದ ಬೆಳವಣಿಗೆ ಸಾಧ್ಯತೆ ಕಡಿಮೆ. ಭೂಮಿಯಂತಹ ಗ್ರಹಗಳನ್ನು ಪತ್ತೆ ಮಾಡಲು ಸೂರ್ಯನಂತಹ ನಕ್ಷತ್ರಗಳನ್ನು ಗುರಿಯಾಗಿಸಿಕೊಂಡು ವಿಜ್ಞಾನಿಗಳಿಂದ ಸಂಶೋಧನೆ ಮುಂದುವರೆದಿದೆ. ಈಗ ನಾವು ಹೋಲಿಕೆ ಪಟ್ಟಿಯನ್ನು ನೋಡೋಣ. ಹೋಲಿಕೆ ಪಟ್ಟಿ: ಸೂರ್ಯನಿಗೂ ಭೂಮಿಗೂ ಇರುವ ದೂರ ಒಂದು ಖಗೋಳ ವಿಜ್ಞಾನದ ಘಟಕ ಅಂದರೆ 1 AU = 14,95,97,870 ಕಿಲೋಮೀಟರ್. ಆಮೇಲೆ ಅದರ ಮೇಲೆ 700 ಮೀಟರ್ ಅಂತ ಹೇಳ್ತಾರೆ. ಸೊ ಸುಮಾರು 150 ಮಿಲಿಯನ್ ಕಿಲೋಮೀಟರ್ ಅಥವಾ 93 ದಶಲಕ್ಷ ಮೈಲಿ ಅಂತ ನಾವು ಅಂದ್ಕೊಳ್ಬಹುದು. ಹಾಗನ್ಕೊಂಡು ಉಳಿದ ಗ್ರಹಗಳಿಗೆ ಖಗೋಳಮಾನ ರೀತಿ ಹೋಲಿಕೆಯನ್ನು ಕೊಟ್ಟಿದೆ. ಆ ಅಂಕಗಳನ್ನು 1 AU = 150 ಮಿಲಿಯನ್ ಕಿಲೋಮೀಟರ್ನಿಂದ ಗುಣಿಸಿದರೆ ಸೂರ್ಯನಿಂದ ಆ ಗ್ರಹ ಇರುವ ದೂರ ಬರುವುದು. ಅದರಲ್ಲಿ 150 ಮಿಲಿಯನ್ ಕಿಲೋಮೀಟರ್ ಕಳೆದರೆ ಭೂಮಿಯಿಂದ ಅದರ ದೂರ ಬರುವುದು. ಸೂರ್ಯಮಂಡಲದ ಅಂಚು 94 ಮಾನದಷ್ಟು ದೂರ ಇದೆ. ಅದು ಸೂರ್ಯನ ಪ್ರಭೆ, ಅಂತರಿಕ್ಷದ ಪ್ರಭೆಯನ್ನು ತಡೆಯುವ ಪರಿಧಿ. ಈ ಖಗೋಳ ಮೂಲ ಮಾನದಿಂದ ಇತರ ಗ್ರಹಗಳ ದೂರದ ಪ್ರಮಾಣ ಹೋಲಿಸಿ ತಿಳಿಯಬಹುದು. ಈಗ ಸೂರ್ಯಮಂಡಲದ ಆಚೆಯೂ ಕಾಯಗಳು ಸೂರ್ಯನನ್ನು ಸುತ್ತುವುದು ಕಂಡಿದೆ. ಎರಿಸ್ ದೀರ್ಘ ವೃತ್ತದಲ್ಲಿ 96.4 ಖಗೋಳ ಮಾನದಲ್ಲಿದ್ದು ಹತ್ತಿರದ ಕಕ್ಷೆಯ ದೂರ 67.8 ಖಗೋಳಮಾನ. AU ಅಂದರೆ ಆಸ್ಟ್ರಾನಾಮಿಕಲ್ ಯೂನಿಟ್ = 150 ಮಿಲಿಯನ್ ಕಿಲೋಮೀಟರ್. ಗುರುಗ್ರಹದ ದೂರ 5.2 × 150 ಮಿಲಿಯನ್ ಕಿಲೋಮೀಟರ್. ಇದು ಸೂರ್ಯನ ಕೇಂದ್ರದಿಂದ ಗ್ರಹದ ಕೇಂದ್ರಕ್ಕೆ ಅಂದರೆ ಗುರುಗ್ರಹದ ಕೇಂದ್ರಕ್ಕೆ. ಸೊ ಇಲ್ಲಿ ನಾವು ಕೆಲವೊಂದು ಗ್ರಹ ಮತ್ತು ಕ್ಷುದ್ರ ಗ್ರಹಗಳ ದೂರವನ್ನು ನೋಡೋಣ. ಸೊ ಬುಧ ಗ್ರಹದ್ದು 0.39, ಶುಕ್ರ 0.72, ಇದು ಖಗೋಳ ಮೂಲಮಾನದಲ್ಲಿ. ಆಮೇಲೆ ಭೂಮಿ 1 ಖಗೋಳ ಮೂಲಮಾನ, ಮಂಗಳ 1.52 ಆಸ್ಟ್ರಾನಾಮಿಕಲ್ ಯೂನಿಟ್, ಗುರು 5.2 ಆಸ್ಟ್ರಾನಾಮಿಕಲ್ ಯೂನಿಟ್, ಆಮೇಲೆ ಶನಿ 9.58, ಯುರೇನಸ್ 19.23, ನೆಪ್ಚೂನ್ 30.10, ಪ್ಲೂಟೋ 39.3, ಎರೀಸ್ 67.8, ಸೌರಮಂಡಲದ ಗಡಿ 94 ಅಂತ ಹೇಳಲಾಗುತ್ತೆ. ಸೊ ಇದು ಹೋಲಿಕೆ ಪಟ್ಟಿಯಾಗಿರುತ್ತೆ. ಈಗ ನಾವು ಅಂತರ್ಗ್ರಹ ಮಾಧ್ಯಮ ಮತ್ತು ಸೌರಮಾರುತದ ಬಗ್ಗೆ ನಾವು ತಿಳಿಯೋಣ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೌರ ಮಂಡಲದ ಬಹುತೇಕ ಭಾಗ ಅಂತರ್ಗ್ರಹ ಮಾಧ್ಯಮ ಅಂದರೆ ದ ಇಂಟರ್ಪ್ಲಾನೆಟರಿ ಮೀಡಿಯಮ್ ಅಂತ ಇದನ್ನು ಇಂಗ್ಲೀಷ್ನಲ್ಲಿ ಕರೀತಾರೆ ಎಂಬ ನಿರ್ವಾತಕ್ಕೆ ಹತ್ತಿರದ ಪ್ರದೇಶವನ್ನು ಒಳಗೊಂಡಿದೆ. ಸೂರ್ಯನು ಬೆಳಕಿನ ಜೊತೆಗೂಡಿ ವಿದ್ಯುತ್ ಆವೇಶವುಳ್ಳ ಕಣಗಳನ್ನು ಅಂದರೆ ಪ್ಲಾಸ್ಮಾ ಸೌರಮಾರುತ ಎಂದು ಕರೆಯುವ ಒಂದು ನಿರಂತರವಾದ ಕಣಧಾರೆಯನ್ನು ಹೊರಸೂಸುತ್ತದೆ. ಈ ಕಣಗಳ ಈ ಪ್ರವಾಹ ಗಂಟೆಗೆ ಸರಿಸುಮಾರು 1.5 ದಶಲಕ್ಷ ಕಿಲೋಮೀಟರ್ನಲ್ಲಿ ಹೊರಕ್ಕೆ ಹರಡುತ್ತದೆ. ಅಂತರ್ಗ್ರಹ ಮಾಧ್ಯಮವು ಕನಿಷ್ಠ 100 ಖಗೋಳಮಾನ ಅಥವಾ ಆಸ್ಟ್ರಾನಾಮಿಕಲ್ ಯೂನಿಟ್ ದೂರ ಹೊರ ಹರಡಿಕೊಂಡಿದೆ. ಇಲ್ಲಿ ಒಂದು ಅತಿ ಸೂಕ್ಷ್ಮ ವಾತಾವರಣವನ್ನು ಸೃಷ್ಟಿಸುತ್ತದೆ. ಸೂರ್ಯನ ಮೇಲ್ಮೈಯಲ್ಲಿನ ಸೌರ ಚಟುವಟಿಕೆ, ಸ್ಫೋಟಗಳು ಮತ್ತು ಪ್ರಭಾವಲಯದ ಪದಾರ್ಥದ ವಿಸರ್ಜನೆಗಳು ಬಾಹ್ಯಾಕಾಶ ಹವಾಮಾನದಲ್ಲಿ ಸಕ್ರಿಯತೆ ಮತ್ತು ಭೂಕಾಂತೀಯ ಬಿರುಗಾಳಿಗಳನ್ನು ಹೆಲಿಯೋಸ್ಪಿಯರ್ನಲ್ಲಿ ಉಂಟು ಮಾಡಲು ಕಾರಣವಾಗುತ್ತವೆ. ಹೆಲಿಯೋಸ್ಪಿಯರ್ನಲ್ಲಿ ಒಂದು ದೊಡ್ಡ ರಚನೆ ಹೆಲಿಯೋಸ್ಪೆರಿಕ್ ಪ್ರವಾಹದ ಹಾಳೆ. ಅದು ಅಂತರ್ಗ್ರಹ ಮಾಧ್ಯಮದಲ್ಲಿ ಸೂರ್ಯನನ್ನು ಸುತ್ತುತ್ತಿರುವ ಅಯಸ್ಕಾಂತೀಯ ಕ್ಷೇತ್ರ ಕ್ರಿಯೆಗಳಿಂದ ಸೃಷ್ಟಿಯಾದ ಸುರುಳಿಯಾಕಾರದ ರೂಪ. ಭೂಮಿಯ ಕಾಂತಕ್ಷೇತ್ರವು ಭೂಮಿಯ ವಾತಾವರಣವನ್ನು ಸೌರಮಾರುತ ದಾಳಿಯು ದೂರ ತಳ್ಳುವ
ಕ್ರಿಯೆಯನ್ನು ತಡೆದು ತನ್ನ ವಾತಾವರಣವನ್ನು ಉಳಿಸಿಕೊಳ್ಳುತ್ತದೆ. ಶುಕ್ರ ಹಾಗೂ ಮಂಗಳ ಗ್ರಹಗಳು ಈ ಬಗೆಯ ಅಯಸ್ಕಾಂತೀಯ ಕ್ಷೇತ್ರವನ್ನು ಹೊಂದಿಲ್ಲದಿರುವುದರಿಂದ ಸೌರಮಾರುತ ದಾಳಿಯಿಂದ ಅವುಗಳ ವಾತಾವರಣದ ರಕ್ಷಣೆಯಾಗದೆ ಅವುಗಳ ವಾತಾವರಣವು ಸೌರಮಾರುತ ದಾಳಿಯಿಂದ ಕ್ರಮೇಣ ಬಾಹ್ಯಾಕಾಶಕ್ಕೆ ತಳ್ಳಲ್ಪಡಲು ಕಾರಣವಾಗಿದೆ. ಸೂರ್ಯನ ಮೇಲ್ಮೈ ಸ್ಫೋಟದ ಜ್ವಾಲೆ, ಕೊರೊನಲ್ ಮಾಸ್ ಅಂತಲೂ ಇದನ್ನು ಕರೀತಾರೆ, ಜ್ವಾಲೆ ನಿಷ್ಕಾಸನವು ಮತ್ತು ಆ ಬಗೆಯ ಘಟಕಗಳು ಸೂರ್ಯನ ಮೇಲ್ಮೈಯಿಂದ ಅಯಸ್ಕಾಂತೀಯ ಕ್ಷೇತ್ರವನ್ನು ಮತ್ತು ದೊಡ್ಡ ಪ್ರಮಾಣದಲ್ಲಿ ವಸ್ತುಗಳನ್ನು ಭೂಮಿಯ ಕಡೆ ತಳ್ಳುತ್ತದೆ. ಆ ಕಾಂತಕ್ಷೇತ್ರದ ಮತ್ತು ಭೂಮಿಯ ಕಾಂತಕ್ಷೇತ್ರದಿಂದ ವಸ್ತುಗಳು ಪರಸ್ಪರ ವರ್ತಿಸಿ ವಿದ್ಯುತ್ ಕಣಗಳನ್ನು ಮೇಲಿನ ವಾತಾವರಣಕ್ಕೆ ತಳ್ಳುತ್ತವೆ. ಅಲ್ಲಿ ಅವು ಪರಸ್ಪರ ವರ್ತಿಸಿ ಕಾಂತೀಯ ಧ್ರುವಗಳ ಮ್ಯಾಗ್ನೆಟಿಕ್ ಪೋಲ್ಸ್ ಕಾಂತೀಯ ಧ್ರುವಗಳ ಬಳಿ ಕಾಣಿಸಿಕೊಂಡಂತಹ ಅರೋರಾವನ್ನು ರಚಿಸುತ್ತವೆ. ಈಗ ನಾವು ಒಳ ಸೌರವ್ಯೂಹದ ಸಂಕ್ಷಿಪ್ತ ಪರಿಚಯವನ್ನು ನೋಡೋಣ. ಒಳ ಸೌರವ್ಯೂಹವು ಘನರೂಪಿ ಗ್ರಹಗಳ ಮತ್ತು ಕ್ಷುದ್ರ ಗ್ರಹ ಪಟ್ಟಿ ಒಳಗೊಂಡ ಪ್ರದೇಶ. ಸೊ ಇದು ಸೂರ್ಯನ ಒಳ ಪ್ರದೇಶ ಅಲ್ಲ, 4 ಗ್ರಹಗಳನ್ನು ಹೊಂದಿರುವಂತಹ ಒಂದು ಪ್ರದೇಶ. ಅದು ಮುಖ್ಯವಾಗಿ ಸಿಲಿಕೇಟ್ ಮತ್ತು ಲೋಹಗಳನ್ನು ಒಳಗೊಂಡಿದೆ. ಒಳ ಸೌರವ್ಯೂಹಕ್ಕೆ ಸೇರಿದ ಕಾಯಗಳು ಸೂರ್ಯನಿಗೆ ತುಲನಾತ್ಮಕವಾಗಿ ಹತ್ತಿರ ಇವೆ. ಈ ಸಂಪೂರ್ಣ ವಲಯದ ತ್ರಿಜ್ಯ ದೂರ ಗುರು ಮತ್ತು ಶನಿ ಗ್ರಹಗಳ ಕಕ್ಷೆಗಳ ನಡುವಿನ ದೂರಕ್ಕಿಂತಲೂ ಕಡಿಮೆ. ಈ ಪ್ರದೇಶವು ಸೂರ್ಯನಿಂದ 5 ಖಗೋಳಮಾನಕ್ಕಿಂತಲೂ ಕಡಿಮೆ, ಅಂದರೆ ಸುಮಾರು 70 ಕೋಟಿ ಕಿಲೋಮೀಟರ್ ಹಿಮರೇಖೆಗಿಂತ ಒಳಗೆ ಇದೆ. ಇವುಗಳನ್ನು ಸಮೀಪ ಗ್ರಹಗಳೆಂದು ಕರೆಯಬಹುದು. ಒಳ ಸೌರವ್ಯೂಹದ ಸಮೀಪ ಗ್ರಹಗಳು. ಸೊ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇಲ್ಲಿ ನೋಟಿದೆ. 4 ಭೂಸದೃಶ ಅಥವಾ ಸೌರವ್ಯೂಹದ ಒಳಭಾಗದಲ್ಲಿರುವ ಗ್ರಹಗಳು ದಟ್ಟವಾದ ಕಲ್ಲಿನ ಸಂಯೋಜನೆಗಳನ್ನು ಹೊಂದಿವೆ. ಕೆಲವಕ್ಕೆ ಯಾವುದೇ ಚಂದ್ರನಿಲ್ಲ ಮತ್ತು ಯಾವುದೇ ಉಂಗುರ ವ್ಯವಸ್ಥೆಗಳನ್ನು ಹೊಂದಿಲ್ಲ. ಅವು ಹೆಚ್ಚಾಗಿ ತಮ್ಮ ಗಟ್ಟಿತನ ರೂಪಿಸುವ ಕಬ್ಬಿಣ ಮತ್ತು ನಿಕ್ಕಲ್ಗಳನ್ನು ತಮ್ಮ ಕಾರ್ಯಕೇಂದ್ರದಲ್ಲಿ ಹೊಂದಿವೆ. ಅವು ಸುಸ್ಥಿರ ಲೋಹಗಳಾದ ಸಿಲಿಕೇಟ್ ಮತ್ತು ಖನಿಜಗಳ ಗಟ್ಟಿ ಮೇಲ್ಕವಚದಿಂದ ರಚಿತವಾಗಿವೆ. 4 ವ್ಯೂಹದ ಒಳಭಾಗದಲ್ಲಿರುವ ಗ್ರಹಗಳಾದ ಶುಕ್ರ, ಭೂಮಿ ಮತ್ತು ಮಂಗಳ ಹವಾಮಾನ ಸೃಷ್ಟಿಸಲು ಸಾಕಷ್ಟು ಗಣನೀಯ ವಾಯುಮಂಡಲವನ್ನು ಹೊಂದಿವೆ. ಎಲ್ಲ 3 ಆಳ ಕಣಿವೆಗಳು ಮತ್ತು ಅಗ್ನಿಪರ್ವತಗಳನ್ನು ಅಪ್ಪಳಿತ ಕುಳಿಗಳನ್ನು ಹೊಂದಿವೆ. ಇವಾಗ ಗ್ರಹಗಳು 4 ಗ್ರಹಗಳ ಬಗ್ಗೆ ನೋಡ್ತಾ ಹೋಗೋಣ ಒನ್ ಬೈ ಒನ್. ಸೊ ಮೊದಲನೇದಾಗಿ ಬುಧ ಗ್ರಹ ಸೂರ್ಯನಿಂದ 0.4 ಖಗೋಳಮಾನ, ಅಂದರೆ ಸುಮಾರು 6 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಇದು ಸೂರ್ಯನಿಗೆ ಅತಿ ಸಮೀಪದ ಗ್ರಹ ಮತ್ತು ಸೌರವ್ಯೂಹದ ಚಿಕ್ಕ ಗ್ರಹ. ಬುಧ ಯಾವುದೇ ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿಲ್ಲ. ಉಲ್ಕೆಗಳ ಪರಿಣಾಮ ಕುಳಿಗಳು ಅದರ ಏಕಮಾತ್ರ ಭೌಗೋಳಿಕ ಲಕ್ಷಣ. ಬಹುಶಃ ಇತಿಹಾಸ ಪೂರ್ವದಲ್ಲಿ ಸಂಕೋಚನದ ಒಂದು ಅವಧಿಯಲ್ಲಿ ಉತ್ಪಾದಿಸಲ್ಪಟ್ಟ ಹಾಲೆಗಳು ಎಂಬ ಸಾಲುಗಳಿವೆ. ಬುಧದ ವಾಯುಮಂಡಲದ ಮೇಲ್ಭಾಗವು ಸೌರಮಾರುತ ಅದರ ಮೇಲ್ಮೈಯನ್ನು ಬಡಿದು ಹಾರಿಸಿದ ಅತಿಸೂಕ್ಷ್ಮ ಕಣಗಳನ್ನು ಒಳಗೊಂಡಿದೆ. ಅದರ ವಾತಾವರಣ ದೊಡ್ಡ ಕಬ್ಬಿಣದ ತಿರುಳು ಮತ್ತು ತೆಳುವಾದ ಮೇಲ್ಪದರ. ಇವುಗಳನ್ನು ಇನ್ನೂ ಸಮರ್ಪಕವಾಗಿ ವಿವರಿಸಲಾಗಿಲ್ಲ. ಇದರ ಹೊರ ಪದರಗಳು ಸೂರ್ಯನ ದೈತ್ಯ ಪ್ರಭಾವದಿಂದಾಗಿ ಕಳಚಿದೆ ಎಂದು ಕಲ್ಪನೆ ಮಾಡಬಹುದಾಗಿದೆ, ಅಥವಾ ಇದು ಆರಂಭದ ಬಾಲಸೂರ್ಯನ ಪ್ರಭಾವದಿಂದ ಮೇಲ್ಪದರ ಅಂಟಿದ್ದು ಸಂಪೂರ್ಣವಾಗಿ ನಾಶವಾಗುವುದನ್ನು ತಡೆಯಲಾಗಿದೆ ಎಂದು ಹೇಳುತ್ತದೆ. ಈಗ ಶುಕ್ರಗ್ರಹದ ಬಗ್ಗೆ. ಶುಕ್ರಗ್ರಹ ಸೂರ್ಯನಿಂದ 0.7 ಖಗೋಳಮಾನ, ಅಂದರೆ 10 ಕೋಟಿ 50 ಲಕ್ಷ
ಕಿಲೋಮೀಟರ್ ದೂರದಲ್ಲಿದೆ. ಗಾತ್ರದಲ್ಲಿ ಇದು ಭೂಮಿಯ ಹತ್ತಿರವಾಗಿದೆ. 0.815 ಭೂದ್ರವ್ಯರಾಶಿಗಳು ಭೂಮಿಯಂತೆ ಒಂದು ಕಬ್ಬಿಣದ ತಳ ಮತ್ತು ಅದರ ಮೇಲೆ ಸಿಲಿಕೇಟ್ ಹೊದಿಕೆ ಹೊಂದಿದೆ. ಗಣನೀಯ ಪ್ರಮಾಣದ ವಾತಾವರಣವಿದೆ. ಅದರಲ್ಲಿ ಆಂತರಿಕ ಭೂವೈಜ್ಞಾನಿಕ ಚಟುವಟಿಕೆ ಬಗೆಗೆ ಸಾಕ್ಷ್ಯವಿದೆ. ಭೂಮಿಗಿಂತ ಹೆಚ್ಚು ಒಣ ನೆಲ ಮತ್ತು ವಾತಾವರಣವಿದೆ ಮತ್ತು ವಾಯುಮಂಡಲ ಭೂಮಿಯ 90 ಪಟ್ಟು ಸಾಂದ್ರವಾಗಿದೆ. ಶುಕ್ರ ಯಾವುದೇ ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿಲ್ಲ. ಇದು ವಾತಾವರಣದಲ್ಲಿನ ಹಸಿರುಮನೆ ಅನಿಲಗಳ ಪ್ರಮಾಣಗಳನ್ನು ಹೆಚ್ಚು ಹೊಂದಿರುವುದರ ಕಾರಣ ಮೇಲ್ಮೈ ತಾಪಮಾನ ಅಥವಾ ಶಾಖ 400 ಡಿಗ್ರಿ ಸೆಲ್ಸಿಯಸ್ ಇದೆ. ಪ್ರಸ್ತುತ ಶುಕ್ರನ ಮೇಲೆ ಯಾವುದೇ ನಿರ್ಣಾಯಕ ಭೂವೈಜ್ಞಾನಿಕ ಚಟುವಟಿಕೆಯ ಪುರಾವೆಗಳು ಇಲ್ಲ, ಆದರೆ ಅದರ ವಾಯುಮಂಡಲದಲ್ಲಿ ವಾತಾವರಣ ಶೋಷಣೆಯನ್ನು ತಡೆಯಲು ಯಾವುದೇ ಕಾಂತೀಯ ಕ್ಷೇತ್ರವನ್ನು ಹೊಂದಿಲ್ಲ. ಅದರ ಜ್ವಾಲಾಮುಖಿಯ ಉತ್ಸರ್ಜನೆಯು ಗಣನೀಯವಾಗಿ ವಾತಾವರಣದ ಪುನರ್ಭರ್ತಿ ಕಾರ್ಯ ಮಾಡುವುದನ್ನು ಸೂಚಿಸುತ್ತದೆ. ಈಗ ಭೂಮಿಯ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೆ. ಸೊ ಇದರಲ್ಲಿ ಸೌರಮಂಡಲವನ್ನು ಫೋಕಸ್ ಮಾಡೋದ್ರಿಂದ ಭೂಮಿಯ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ನಾನು ನೀಡಲು ಮುಂದೆ ಭೂಮಿಯ ಬಗ್ಗೆ ಸ್ಪೆಷಲ್ ವಿಡಿಯೋ ಕೂಡ ಮಾಡ್ತೀನಿ. ಹಾಗೆ ಇದು ತುಂಬಾ ಇಂಪಾರ್ಟೆಂಟ್ ನೋಟನ್ನು ಮಾತ್ರ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. ಸೊ ಭೂಮಿಯು ಸೂರ್ಯನಿಂದ ಇರುವ ದೂರವನ್ನು ಖಗೋಳಮಾನ ಎನ್ನುವರು. ಸೂರ್ಯನಿಂದ 15 ಕೋಟಿ ಕಿಲೋಮೀಟರ್ ಅಂದರೆ ಒಂದು ಖಗೋಳಮಾನ ದೂರದಲ್ಲಿದೆ. ನಿಖರ ಸರಾಸರಿ ದೂರ 14,95,98,023 ಕಿಲೋಮೀಟರ್. ಭೂಮಿಯ ಉಪಸೌರ ಮತ್ತು ಅಪರವಿ ನಡುವಿನ ವ್ಯತ್ಯಾಸ 50 ಲಕ್ಷ ಕಿಲೋಮೀಟರ್. ಇದು ಭೂಮಿ ಸೂರ್ಯನನ್ನು ಸುತ್ತುವಾಗ ಹತ್ತಿರದ ಮತ್ತು ದೂರದ ಬಿಂದುಗಳ ವ್ಯತ್ಯಾಸ. ಭೂಮಿಯ ದ್ರವ್ಯರಾಶಿಯು ಸುಮಾರು 5.98 × 1024 ಕಿಲೋಗ್ರಾಂಗಳಷ್ಟಿದೆ. ಪರಿಭ್ರಮಣ ಕಕ್ಷೆ ಅಂಡಾಕಾರವಾಗಿದೆ. ಸರಾಸರಿ ತ್ರಿಜ್ಯ 6372.797 ಕಿಲೋಮೀಟರ್. ಒಳ ನೈಸರ್ಗಿಕ ಗ್ರಹಗಳಲ್ಲಿ ಇದು ದೊಡ್ಡದು ಮತ್ತು ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿದೆ. ಪ್ರಸ್ತುತ ತಿಳಿದಂತೆ ಭೂವೈಜ್ಞಾನಿಕ ಚಟುವಟಿಕೆಯುಳ್ಳ ಮತ್ತು ಜೀವಜಾಲ ಅಸ್ತಿತ್ವದಲ್ಲಿರುವ ಒಂದೇ ಗ್ರಹ ಭೂಮಿಯು ಜಲಗೋಳ ಗ್ರಹಗಳಲ್ಲಿ ವಿಶಿಷ್ಟವಾಗಿದೆ ಮತ್ತು ಇತರ ಗ್ರಹಗಳಲ್ಲಿ ಕಾಣದ ವಿಶಿಷ್ಟ ಗಮನಾರ್ಹವಾದ ಶಿಲಾಪದರ ರಚನೆಗಳನ್ನು ಹೊಂದಿರುವ ಏಕೈಕ ಗ್ರಹ. ಭೂಮಿಯ ವಾತಾವರಣದಲ್ಲಿ ಜೀವಿಗಳ ಅಸ್ತಿತ್ವಕ್ಕೆ ಬೇಕಾದ 21% ಆಮ್ಲಜನಕ ಹೊಂದಿರುವ ವಾತಾವರಣವಿದ್ದು, ಇತರ ಗ್ರಹಗಳ ವಾತಾವರಣಕ್ಕೆ ಸಂಪೂರ್ಣವಾಗಿ ಭಿನ್ನವಾಗಿದೆ. ಚಂದ್ರನ ಬಗ್ಗೆ ನೋಡೋಣ. ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಚಂದ್ರ. ಭೂಮಿಯು 3,66,560 ಕಿಲೋಮೀಟರ್ ಸರಾಸರಿ ದೂರದಲ್ಲಿದೆ. 7,347 × 1022 kg ತೂಕದ ನೈಸರ್ಗಿಕ ಉಪಗ್ರಹಗಳಲ್ಲಿಯೇ ದೊಡ್ಡ ಉಪಗ್ರಹವಾದ ಚಂದ್ರನನ್ನು ಹೊಂದಿರುವ ವ್ಯವಸ್ಥೆಯುಳ್ಳ ಸೌರಗ್ರಹ ಭೂಮಿಯ ತೂಕದಲ್ಲಿ ಸುಮಾರು 81ರಲ್ಲಿ 1 ಪಾಲು ಇದೆ. ಭೂಮಿಯ ವಯಸ್ಸು 454 ಕೋಟಿ ವರ್ಷಗಳು. ಸರಾಸರಿ ತ್ರಿಜ್ಯ 6,371 ಕಿಲೋಮೀಟರ್. ಭೂಮಧ್ಯ ರೇಖೆಯಲ್ಲಿ ಸುತ್ತಳತೆ 40,075.017 ಕಿಲೋಮೀಟರ್. ಸೂರ್ಯನನ್ನು ಸುತ್ತಲು 365 ದಿನ ಬೇಕು. ಅದು ಸೂರ್ಯನನ್ನು ಸೆಕೆಂಡಿಗೆ 29.78 ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತದೆ. ಭೂಮಿಯು ಸೂರ್ಯನನ್ನು ಸುತ್ತುವ ವೇಗ ಗಂಟೆಗೆ 1,07,200 ಕಿಲೋಮೀಟರ್. ಭೂಮಿಯ ತೂಕ 5,97,237 × 1024 kg. ಭೂಮಿಯಿಂದ ಚಂದ್ರ 384,000 ಕಿಲೋಮೀಟರ್.
ಅಂದರೆ 3,84,000 ಕಿಲೋಮೀಟರ್ ದೂರದಲ್ಲಿದೆ. ಜೀವದ ಮೊದಲ ಪಳೆಯುಳಿಕೆ ಪುರಾವೆಗಳು ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ಬಂಡೆಗಳಲ್ಲಿ 4.1 ಶತಕೋಟಿ ವರ್ಷಗಳ ಜೈವಿಕ ಅವಶೇಷಗಳು ಕಂಡುಬಂದಿವೆ. ಭೂಮಿಯು ಸೂರ್ಯನನ್ನು 365.26 ಸೌರ ದಿನಗಳ ಅವಧಿಯಲ್ಲಿ ಒಂದು ಬಾರಿ ಸುತ್ತಿ ಬರುವಾಗ ತನ್ನದೇ ಸ್ವಂತ ಕಕ್ಷದ 366.26 ಪಟ್ಟು ತಿರುಗುತ್ತದೆ. ಹೀಗೆ ಒಂದು ಸೌರ ವರ್ಷವನ್ನು ಸೃಷ್ಟಿಸುತ್ತದೆ ಅಥವಾ ಒಂದು ನಾಕ್ಷತ್ರಿಕ ವರ್ಷವನ್ನು ಸೃಷ್ಟಿಸುತ್ತದೆ. ಹೀಗೆ ಸುತ್ತುತ್ತಾ ಭೂಮಿಯ ತನ್ನ ಅಕ್ಷದ ಅದರ ಕಕ್ಷೀಯ ಸಮತಳಗಳ ಲಂಬಕ್ಕೆ 23.4 ಡಿಗ್ರಿ ಓರೆಯಾಗಿ ಬಾಗಿರುತ್ತದೆ. ಭೂಗ್ರಹದ ಮೇಲೆ ಇದು ಋತುಗಳ ಪರಿವರ್ತನೆಗೆ ಕಾರಣವಾಗುತ್ತದೆ. ಭೂಮಿ ತನ್ನ ಅಕ್ಷದ ಮೇಲೆ ತಿರುಗುವ ಸಮಭಾಜಕದ ವೇಗ 1674.4 km/h. ಈಗ ಕುಜ ಮಂಗಳ ಗ್ರಹದ ಬಗ್ಗೆ ನೋಡೋಣ. ಮಂಗಳ ಗ್ರಹವನ್ನು ಕುಜಗ್ರಹ, ಕೆಂಪು ಗ್ರಹ ಅಂತಲೂ ಕರೀತಾರೆ. ಕುಜ ಸೂರ್ಯನಿಂದ 1.5 ಖಗೋಳಮಾನ ದೂರದಲ್ಲಿದೆ, ಅಂದರೆ 22.5 ಕೋಟಿ ಕಿಲೋಮೀಟರ್. ಭೂಮಿ ಮತ್ತು ಶುಕ್ರ ಇವುಗಳಿಗಿಂತ ಚಿಕ್ಕದಾಗಿದೆ. ಇದು ಭೂಮಿಗೆ ತೀರಾ ಹತ್ತಿರ ಬಂದಾಗ 5.76 ಕೋಟಿ ಕಿಲೋಮೀಟರ್ ದೂರದಲ್ಲಿರುತ್ತದೆ. 15 ವರ್ಷಗಳಿಗೊಮ್ಮೆ ಹೀಗೆ ಭೂಮಿಯ ಹತ್ತಿರ ಬರುತ್ತದೆ. ದಿನಾಂಕ 31/7/2018 ಬಂದಿತ್ತು, ಭೂಮಿಗೆ ಹತ್ತಿರ ಬಂದಿತ್ತು ಅಂತ ಹೇಳ್ಬೋದು. ಇದರ ಮೇಲ್ಮೈ ಒತ್ತಡ ಸುಮಾರು ಭೂಮಿಯ 0.6% ಇದು ವಾತಾವರಣದಲ್ಲಿ ಹೆಚ್ಚಾಗಿ ಇಂಗಾಲದ ಡೈಆಕ್ಸೈಡ್ ಹೊಂದಿದೆ. ವಾತಾವರಣದಲ್ಲಿ 6.1 ಮಿಲ್ಬಾರ್ಗಳ ನೆಲ ಒತ್ತಡ ಹೊಂದಿದೆ. ಇದರ ಮೇಲ್ಮೈ ಮ್ಯಾರಿನೆರಿಸ್, ಬಿರುಕು ಕಣಿವೆ ಮತ್ತು ಒಲಿಂಪಸ್ ಮನ್ಸ್ ಮುಂತಾದ ವಿಶಾಲ ಜ್ವಾಲಾಮುಖಿಗಳು ಇವುಗಳಿಂದ ದಟ್ಟವಾದ ರಕ್ತವರ್ಣ ಹೊಂದಿದೆ. ಇದು ಸುಮಾರು 20 ಲಕ್ಷ ವರ್ಷಗಳ ಹಿಂದೆ ಭೂವೈಜ್ಞಾನಿಕ ಚಟುವಟಿಕೆ ನಡೆದಿತ್ತು ಎಂದು ತೋರಿಸುತ್ತದೆ. ಇದರ ಕೆಂಪು ಬಣ್ಣ ಅದರ ಮಣ್ಣಿನಲ್ಲಿರುವ ಕಬ್ಬಿಣದ ಆಕ್ಸೈಡ್ನಿಂದ ಬಂದಿದೆ. ಕುಜ 2 ಸಣ್ಣ ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿದೆ. ಅವು ಡೈಮೋಸ್ ಮತ್ತು ಫೋಬೋಸ್. ಅವು ಕುಜನ ಗುರುತ್ವದ ಆಕರ್ಷಣೆಗೆ ಸೆರೆಸಿಕ್ಕ ಕ್ಷುದ್ರಗ್ರಹಗಳು ಎಂದು ಊಹಿಸಲಾಗಿದೆ. ಈಗ ಕ್ಷುದ್ರಗ್ರಹಗಳ ಪಟ್ಟಿಯನ್ನು ನಾವು ನೋಡ್ತಾ ಹೋಗೋಣ. ಕ್ಷುದ್ರಗ್ರಹಗಳಲ್ಲಿ ಕ್ಷುದ್ರಗ್ರಹ ದೊಡ್ಡದಾದ ಸೆರಿಸ್ ಹೊರತುಪಡಿಸಿ ಉಳಿದವುಗಳ ಸಣ್ಣ ಸೌರವ್ಯೂಹದ ಕಾಯಗಳು ಎಂದು ವರ್ಗೀಕರಿಸಲಾಗಿದೆ. ಕೆಲವು ಮುಖ್ಯವಾಗಿ ಗಟ್ಟಿ ಕಲ್ಲು ಬಂಡೆ ಮತ್ತು ಹಿಮದ ಜೊತೆ ಲೋಹದ ಖನಿಜಗಳಿಂದ ರಚಿತವಾಗಿವೆ. ಅವು ಕೆಲವು ಮೀಟರ್ನಷ್ಟಿದ್ದರೆ ಕೆಲವು ನೂರಾರು ಕಿಲೋಮೀಟರ್ ವ್ಯಾಪ್ತಿಯ ಗಾತ್ರ ಹೊಂದಿವೆ. 1 ಮೀಟರ್ಗಿಂತ ಚಿಕ್ಕದಾದ ಕ್ಷುದ್ರಗ್ರಹಗಳನ್ನು ಸಾಮಾನ್ಯವಾಗಿ ಉಲ್ಕೆಗಳು ಎಂದು ಕರೆಯಲಾಗುತ್ತದೆ. ಅವು ಕೆಲವು ಸೂಕ್ಷ್ಮ ಉಲ್ಕಾಭಗಳು ವಿವಿಧ ಕ್ರಮವಿಲ್ಲದೆ ವ್ಯಾಖ್ಯಾನಿಸಲಾಗದ ಆಕೃತಿಯವು. ಕ್ಷುದ್ರಗ್ರಹ ಪಟ್ಟಿ ಸೂರ್ಯನಿಂದ ದೂರದಲ್ಲಿರುವ ಮಂಗಳ ಮತ್ತು ಗುರು ನಡುವಿನ ಕಕ್ಷೆಯಲ್ಲಿ 2, 3 ಮತ್ತು 3.3 ಖಗೋಳಮಾನದ ಪ್ರದೇಶವನ್ನು ಆಕ್ರಮಿಸಿವೆ. ಗುರುವಿನ ಗುರುತ್ವ ಹಸ್ತಕ್ಷೇಪದಿಂದ ಕಲೆತು ಒಂದಾಗಲು ವಿಫಲವಾಗಿವೆ ಎಂದು ಸೌರವ್ಯೂಹದ ರಚನೆಯ ಈ ಅವಶೇಷಗಳನ್ನು ನೋಡಿ ಭಾವಿಸಲಾಗಿದೆ. ಇದರ ಹೊರತಾಗಿಯೂ ಕ್ಷುದ್ರಗ್ರಹ ಪಟ್ಟಿ ವ್ಯಾಸದಲ್ಲಿ 1 ಕಿಲೋಮೀಟರ್ ಮೇಲೆ ಸಾವಿರಾರು ವಸ್ತುಗಳ ಬಹುಶಃ 16 ಮಿಲಿಯನ್ ಕಾಯಗಳನ್ನು ಹೊಂದಿದೆ. ಇಷ್ಟಾದರೂ ಕ್ಷುದ್ರಗ್ರಹ ಪಟ್ಟಿಯ ದ್ರವ್ಯರಾಶಿ ಒಟ್ಟು ಭೂಮಿಯು ದ್ರವ್ಯರಾಶಿಗಿಂತ 1000ರಲ್ಲಿ 1 ಭಾಗಕ್ಕೂ ಹೆಚ್ಚು ಇರುವುದು ಸಂಭಾವ್ಯವಲ್ಲ ಎನ್ನಲಾಗಿದೆ. ಕ್ಷುದ್ರಗ್ರಹ ಪಟ್ಟಿ ಬಹಳ ವಿರಳವಾದ ಸಂದಣಿ ಹೊಂದಿದೆ. ಹೀಗಾಗಿ ಬಾಹ್ಯಾಕಾಶ ನೌಕೆಗಳು
ಡಿಕ್ಕಿಯ ಘಟನೆ ಇಲ್ಲದೆ ಇದರ ಮೂಲಕ ಹಾದು ಹೋಗುತ್ತವೆ. ಈಗ ಸೆರಿಸ್ ಅತ್ಯಂತ ದೊಡ್ಡ ಕ್ಷುದ್ರ ಗ್ರಹ. ಇದನ್ನು ಒಂದು ಮೂಲ ಗ್ರಹವೆನ್ನಬಹುದು. ಪ್ರೋಟೋಪ್ಲಾನೆಟ್ ಅಂತ ಇದನ್ನು ಇಂಗ್ಲೀಷ್ನಲ್ಲಿ ಕರೀತಾರೆ. ಈಗ ಅದನ್ನು ಕ್ಷುದ್ರ ಗ್ರಹ ಗುಂಪಿಗೆ ಸೇರಿದೆ. ಇದು 1,000 ಕಿಲೋಮೀಟರ್ ಸ್ವಲ್ಪ ಕಡಿಮೆ ವ್ಯಾಸದ ಗೋಲಾಕಾರದಲ್ಲಿರುವ ಒಂದು ಕಾಯ. ತನ್ನ ಗುರುತ್ವದಿಂದ ಒಳಗೆ ಎಳೆದುಕೊಳ್ಳಲು ಸಾಕಷ್ಟು ದ್ರವ್ಯರಾಶಿ ಹೊಂದಿದೆ. ಸೆರೆಸನ್ನು 1801ರಲ್ಲಿ ಕಂಡುಹಿಡಿಯಲಾಯಿತು. ಸೆರೆಸ್ನ ಇದರ ವ್ಯಾಸವು 945 ಕಿಲೋಮೀಟರ್. ಇವುಗಳ ಗಾತ್ರ 16ರಿಂದ 800 ಕಿಲೋಮೀಟರ್. ಇವು ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕಲು 643ರಿಂದ 5,000 ದಿನಗಳನ್ನು ತೆಗೆದುಕೊಳ್ಳುತ್ತವೆ. ಇದನ್ನು ಒಂದು ಗ್ರಹವೆಂದು ಪರಿಗಣಿಸಲಾಗಿತ್ತು. ನಂತರ 1850ರಲ್ಲಿ ಇದನ್ನು ಕ್ಷುದ್ರ ಗ್ರಹ ವರ್ಗಕ್ಕೆ ಸೇರಿಸಲಾಯಿತು. ಇನ್ನೂ ಹೆಚ್ಚಿನ ಅವಲೋಕನಗಳ ನಂತರ 2006ರಲ್ಲಿ ಹೆಚ್ಚುವರಿ ಕ್ಷುದ್ರ ಗ್ರಹಗಳು ಬಂದುದರಿಂದ ಗ್ರಹದ ವ್ಯಾಖ್ಯಾನ ಬದಲಿಸಿ ಇದನ್ನು ವರ್ಗೀಕರಿಸಿ ಒಂದು ಕುಬ್ಜ ಗ್ರಹದ ಪಾಲಿಗೆ ಸೇರಿಸಲಾಯಿತು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ತುಂಬಾ ಲಾಂಗ್ ಆಗಿದೆ, ಹಾಗೆ ಇನ್ನೂ ಕೂಡ ಹಲವಾರು ವಿಷಯಗಳು ಉಳ್ಕೊಂಡಿದೆ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ ಕೆಲವು ಇನ್ಫಾರ್ಮೇಷನ್ಸ್ ಇನ್ನೂ ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಪಾರ್ಟ್ 3 ಕೂಡ ಬರುತ್ತೆ. ಪಾರ್ಟ್ 3ಯಲ್ಲಿ ಎಲ್ಲ ವಿಷಯ ಕವರ್ ಆಗಲಿಲ್ಲ ಅಂದರೆ ಪಾರ್ಟ್ 4 ಕೂಡ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾವು ಪಾರ್ಟ್ 3 ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ. ಪಾರ್ಟ್ 1 ಡಿಸ್ಕ್ರಿಪ್ಷನಲ್ಲಿರುತ್ತೆ. ಹಾಗೆ ಇನ್ನೂ ಕೆಲವೊಂದಿಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ಲಿಂಕ್ಗಳು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಥ್ಯಾಂಕ್ ಯು ಸೋ ಮಚ್.